ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭಾ ಮತದಾನ ಬಳಿಕ ಉಪಚುನಾವಣೆ ಕಾವೇರಿದೆ. ಕುಸುಮಾ ಶಿವಳ್ಳಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗುವ ಎಲ್ಲ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕುಂದಗೋಳ ವಿಧಾನಸಭೆ ಕ್ಷೇತ್ರದಿಂದ ಕುಸುಮಾ ಶಿವಳ್ಳಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ನಾಡಿದ್ದು ಕುಸುಮಾ ಶಿವಳ್ಳಿ ನಾಮಪತ್ರ ಸಲ್ಲಿಕೆ ಮಾಡ್ತಾರಾ ಹಾಗಾದ್ರೆ ಅನ್ನುವಂಥದ್ದು ಸದ್ಯಕ್ಕಿರೋ ಪ್ರಶ್ನೆ. ಸಿಎಸ್ ಶಿವಳ್ಳಿ ಅಕಾಲಿಕ ಮರಣದಿಂದ ಆ ಕ್ಷೇತ್ರ ತೆರವುಗೊಂಡಿತ್ತು. ಇದೇ ತಿಂಗಳ 29ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಮೇ 19ರಂದು ಕುಂದಗೋಳ ಉಪಚುನಾವಣೆ ನಡೆಯಲಿದೆ. ಸಿಎಸ್ ಶಿವಳ್ಳಿ ಅವರ ಅಕಾಲಿಕ ಮರಣದಿಂದ ತೆರವುಗೊಂಡಿದ್ದಂತಹ ಕ್ಷೇತ್ರ ಇದೇ ತಿಂಗಳ 29ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭಾ ಮತದಾನ ಮುಗಿದ ನಂತರ ಉಪಚುನಾವಣೆಯ ಕಾವು ಜೋರಾಗಿದೆ ಅಂತಾನೆ ಹೇಳ್ಬೋದು. ಬಹುತೇಕ ಕುಸುಮಾ ಶಿವಳ್ಳಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಿದೆ, ಆದರೆ ಯಾವುದು ಕೂಡ ಇನ್ನೂ ಅಧಿಕೃತವಾಗಿಲ್ಲ. ಕುಂದಗೋಳ ವಿಧಾನಸಭಾ ಕ್ಷೇತ್ರದಿಂದ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಅನ್ನುವಂಥ ವಿಚಾರ ಕೂಡ ಇದೆ. ನಾಡಿದ್ದು ಕುಸುಮಾ ಶಿವಳ್ಳಿ ನಾಮಪತ್ರ ಸಲ್ಲಿಕೆ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಆಗಿದೆ. ಯಾಕಂದ್ರೆ 29ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ, ಮೇ 19 ಉಪಚುನಾವಣೆ ನಡೆಯಲಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗುಪ್ಪ. ಯಲ್ಲಪ್ಪ, ಕುಸುಮಾ ಶಿವಳ್ಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಹೇಗೆ? ಅಂಕಿತ ಏನು ಅಂತಂದ್ರೆ, ಕಳೆದ ತಿಂಗಳು ಏನು ಸಚಿವ ಏನು ತೀರ್ಕೊಂಡಿದ್ರು, ಅಕಾಲಿಕ ಮರಣ ಹೊಂದಿದ್ರು ಸಿಎಸ್ ಶಿವಳ್ಳಿ ಅಂತೇಳಿ, ಅವರ ಒಂದು ಸಾವಿನ ಬೆನ್ನಲ್ಲೇ ಈಗಾಗಲೇ ಒಂದು ಉಪಸಂಹರಣದ ದಿನಾಂಕ ಘೋಷಣೆ ಆಗಿದೆ. ಅಂದ್ರೆ ಮುಂದಿನ ತಿಂಗಳು ಮೇ 19ಕ್ಕೆ ಚುನಾವಣೆ ಘೋಷಣೆ ಆಗಿದೆ. ನಿನ್ನೆಯಿಂದ ಅಂದ್ರೆ 22ನೇ ತಾರೀಕಿಂದ ಈಗಾಗಲೇ ಒಂದು ನಾಮಪತ್ರ ಸಲ್ಲಿಕೆನೂ ಪ್ರಕ್ರಿಯೆ ನಡೀತಾ ಇದೆ. 29ಕ್ಕೆ ನಾಮಪತ್ರ ಕೊನೆ ದಿನಾಂಕ ಇದೆ. ಆದ್ರೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಒಂದು ನಿಗೂಢವಾಗಿತ್ತು. ಆದ್ರೆ ಈಗ ಒಂದು ಹೈಕಮಾಂಡ್ ಅಂದ್ರೆ ಟಿವಿಪಾಗೆ ಉನ್ನತ ಮಾಹಿತಿ ಮೂಲ ಪ್ರಕಾರ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಈಗ ಹೇಳಿರೋ ಪ್ರಕಾರ ಏನು ಸಿಎಸ್ ಶಿವಳ್ಳಿ ಅವರ ಪತ್ನಿ ಏನಿದ್ದಾರೆ ಕುಸುಮಾ ಶಿವಳ್ಳಿ ಅವರಿಗೆ ನಾವು ಅನುಕಂಪದ ಮೇಲೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರವನ್ನು ನಾವು ಹಿಡಿತಲ್ಲಿ ಇಟ್ಕೊಳ್ಬಹುದು ಮತ್ತು ಕುಂದಗೋಳ ಕ್ಷೇತ್ರದಲ್ಲಿ ನಾವು ಗೆಲ್ಲಬಹುದು ಅಂತ ಹೇಳಿ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಪಕ್ಕ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಓಕೆ, ಧನ್ಯವಾದ ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.